ಸಚಿವ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಪಟ್ಟ ಕೈಬಿಟ್ಟಿದ್ದು ಯಾಕೆ ಅನ್ನುವಂತ ಪ್ರಶ್ನೆ ಈಗ ಬೆಳಗಾವಿ ಹಿಡಿತಕ್ಕಾಗಿ ಕೆಪಿಸಿಸಿ ಪಟ್ಟ ಬಿಟ್ರ ಸತೀಶ್ ಜಾರಕಿಹೊಳಿ ಅವರು ಸತೀಶ್ಗೆ ರಾಜ್ಯಾಧ್ಯಕ್ಷರಾಗೋದಕ್ಕೆ ಆಫರ್ ನೀಡಿದ್ರು ಹೈಕಮಾಂಡ್. ಮಂತ್ರಿಗಿರಿ ಕೈ ತಪ್ಪಿದ್ರೆ ಬೆಳಗಾವಿ ರಾಜಕೀಯ ಹತೋಟಿ ಕೈ ತಪ್ಪುತ್ತೆ. ಅದೇ ಕಾರಣಕ್ಕೆ ಕೆಪಿಸಿಸಿ ಆಫರ್ ಅನ್ನ ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೊದಲಿಂದಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಫರ್ ಅನ್ನ ಅವ್ರಿಗೆ ನೀಡಲಾಗ್ತಾ ಇತ್ತು. ಮಂತ್ರಿಗಿರಿ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ಬಯಸಿದ್ರು ಸಾಹುಕಾರ್ ಕೂಡ. ಕೆಪಿಸಿಸಿ ಕಚೇರಿ ನಿರ್ವಹಿಸೋದಕ್ಕೆ ಪ್ರತಿ ತಿಂಗಳು 2 ರಿಂದ 3 ಕೋಟಿ ಖರ್ಚಾಗುತ್ತೆ. ಆ ಖರ್ಚನ್ನ ನಿಭಾಯಿಸೋದು ಸಮಸ್ಯೆ ಇಲ್ಲ ಅಂತ ಕೂಡ ಸತೀಶ್ ಹೇಳ್ಕೊಂಡಿದ್ರು. ಆದರೆ ಬೆಳಗಾವಿ ರಾಜಕಾರಣದ ಹಿಡಿತ ಕೈ ತಪ್ಪಬಾರದು ಅನ್ನುವಂತ ಲೆಕ್ಕಾಚಾರದಲ್ಲಿ ಅದನ್ನ ತಿರಸ್ಕಾರ ಮಾಡಿದ್ದಾರೆ. ಇದನ್ನೇ ವರಿಷ್ಠರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಸಚಿವರಾಗಿ ಕೆಪಿಸಿಸಿ ಪಟ್ಟವನ್ನ ತಪ್ಪಿಸಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ. ಯಾಕಂದ್ರೆ ಕೆಪಿಸಿಸಿ ಪಟ್ಟಕ್ಕಿಂತ ಬೆಳಗಾವಿ ಹಿಡಿತಕ್ಕೆ ಆದ್ಯತೆಯನ್ನ ಕೊಟ್ಟಿದ್ದಾರೆ ಸತೀಶ್. ಮೊದಲು ಬೇಕಾಗಿರೋದೇನಪ್ಪ, ಒಂದು ಸಚಿವ ಸ್ಥಾನ, ಇದರ ಜೊತೆಗೆ ಬೆಳಗಾವಿಯಲ್ಲಿ ಹಿಡಿತ ಬೇಕು, ಆ ಹಿಡಿತವನ್ನು ಸಾಧಿಸಿಕೊಳ್ಬೇಕು ಅಂತ. ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸ್ತೀನಿ. ಆನಂದ್, ಈಗ ನೋಡ್ತಾ ಇದ್ದೀವಿ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗೋದಕ್ಕೆ ಬಹಳ ಪೈಪೋಟಿನ ಕೊಟ್ಟಂತವ್ರು. ಆದ್ರೆ ಆ ಒಂದು ಹುದ್ದೆಯನ್ನು ತಿರಸ್ಕಾರ ಮಾಡಿದ್ ಯಾಕೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ. ಶಿವ, ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಮೊದಲಿಂದಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಹೈಕಮಾಂಡ್ ಜೊತೆ ನಿರಂತರವಾಗಿ ಅವರನ್ನ ಭೇಟಿ ಮಾಡಿ ಒತ್ತಾಯ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು BK ಪ್ರಸಾದ್ ಅವರಿಗೆ ಮಣೆ ಹಾಕಿರ್ತಕ್ಕಂಥದ್ದು. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ಒಂದು ನಿಯಮವನ್ನ ಹೈಕಮಾಂಡ್ ನಾಯಕರು ಕಟ್ಟುನಿಟ್ಟಾಗಿ ಜಾರಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮಂತ್ರಿ ಸ್ಥಾನದ ಜೊತೆಗೆ ಯಾರ್ಯಾರು ಕೆಪಿಸಿಸಿ ಹುದ್ದೆಯ ಒಂದು ಆಕಾಂಕ್ಷಿ ಇದ್ರು ಅವರೆಲ್ಲರಿಗೂ ಕೂಡ ಈಗ ನಿರಾಸೆ ಮೂಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ರಾಜಕೀಯ ಹಿಡಿತ ಕೈ ತಪ್ಪಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತ್ಯಾಗ ಮಾಡಿ ಮಂತ್ರಿಗಿರಿನೇ ಸಾಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿ ರಾಜಕಾರಣ ಯಾವ ಮಟ್ಟದಲ್ಲಿ ನಡೆಯುತ್ತೆ ಅನ್ನೋದು ಗೊತ್ತಿದೆ. ಹಾಗಾಗಿ ಬೆಳಗಾವಿಯಲ್ಲೂ ಕೂಡ DK ಶಿವಕುಮಾರ್ ಅವರ ಬಣ, ಹಾಗೆ ಸಿದ್ದರಾಮಯ್ಯನವರ ಬಣ ಅಂತ ಅಲ್ಲೂ ಕೂಡ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸತೀಶ್ ಜಾರಕಿಹೊಳಿ ಅವರ ನಡುವೆ ನಿರಂತರವಾದಂತಹ ಒಂದು ಕೋಲ್ಡ್ ವಾರ್ ನಡೆದುಕೊಂಡೇ ಬರ್ತಾ ಇದೆ. ಸಾಹುಕಾರ್ ಕುಟುಂಬ, ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫ್ಯಾಮಿಲಿ, ಇವರ ನಡುವೆ ಅಗ್ಗಾಜಗ್ಗಾಟ ಮೊದಲಿಂದಲೂ ಕೂಡ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅದು ಸ್ಥಳೀಯ ಒಂದು ಸಹಕಾರ ಬ್ಯಾಂಕ್ಗಳ ಒಂದು ಎಲೆಕ್ಷನ್ ಆಗಿರ್ಬೋದು, ಅಥವಾ ಲೋಕಸಭೆ ಎಲೆಕ್ಷನ್ ಮತ್ತು ವಿಧಾನಸಭೆ ಎಲೆಕ್ಷನ್, ಯಾವುದೇ ಒಂದು ಎಲೆಕ್ಷನ್, ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ನಡೆದ್ರು ಕೂಡ ಅವರ ನಡುವೆ ಬಹಳಷ್ಟು ಒಂದು ಜಟಾಪಟಿಗಳು ನಡೆದುಕೊಂಡೇ ಬರ್ತಾ ಇತ್ತು. ಒಂದು ವೇಳೆ ಕೆಪಿಸಿಸಿ ಸಾರಥ್ಯವನ್ನ ವಹಿಸಿಕೊಂಡು ಮಂತ್ರಿ ಸ್ಥಾನವನ್ನು ಏನಾದರೂ ಬಿಟ್ಟುಕೊಟ್ಟಿದೆ ಆದ್ರೆ ಮುಂದೆ ಬೆಳಗಾವಿಯಲ್ಲಿ ತಮ್ಮ ಪ್ರಭಾವ ಕುಗ್ಗಬಹುದು ಅನ್ನೋ ಒಂದು ಆತಂಕ ಸತೀಶ್ ಜಾರಕಿಹೊಳಿ ಅವರಿಗೆ ಇತ್ತು. ಹೀಗಾಗಿಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟು ಮಂತ್ರಿಗಿರಿಗೆ ಅವರು ಒಂದು ಒಪ್ಕೊಂಡಿರ್ತಕ್ಕಂಥದ್ದು. ಸದ್ಯ ಒಲ್ಲದ ಮನಸ್ಸಿಂದಲೇ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಮಂತ್ರಿಗಿರಿಯನ್ನ ನಿಭಾಯಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಯಾಕೆಂದ್ರೆ ಅವರು ಕೆಪಿಸಿಸಿ ಜೊತೆಗೆ ಮಂತ್ರಿ ಸ್ಥಾನಕ್ಕೂ ಕೂಡ ಪದೇ ಪದೇ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ರು. ಈ ಸಂಬಂಧವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ, KC ವೇಣುಗೋಪಾಲ್ ಅವರ ಜೊತೆ, ಸುರ್ಜೇವಾಲಾ ಅವರ ಜೊತೆನೂ ಕೂಡ ಮಾತುಕತೆಯನ್ನ ನಡೆಸಿದ್ರು. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರನ್ನ DK ಶಿವಕುಮಾರ್ ಭೇಟಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಗಂಭೀರವಾದಂತಹ ಚರ್ಚೆಗಳು ನಡೆದಿತ್ತು. ಅಂತಿಮವಾಗಿ ತಮಗೆ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಸತೀಶ್ ಜಾರಕಿಹೊಳಿ ಇದ್ರು. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ಒಂದು ನಿಯಮ ಏನಿದೆ, ಈ ನಿಯಮದ ಅಡಿ ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಪಟ್ಟ ಕೈ ತಪ್ಪು ಹೋಗಿದೆ. ಹಾಗಾಗಿ ಅವರು ಜಿಲ್ಲಾ ಆ ಕಡೆ ಬೆಳಗಾಮಲ್ಲೂ ಕೂಡ ತಮ್ಮ ಪ್ರಭಾವ ಕುಗ್ಗಬಾರದು, ಹಿಡಿತ ಹೋಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಮಂತ್ರಿಗಿರಿಯನ್ನ ಒಪ್ಕೊಂಡಿದ್ದಾರೆ. ಬಹುತೇಕವಾಗಿ ಅವರು ಹಿಂದೆ ಯಾವುದು ಲೋಕೋಪಯೋಗಿ ಖಾತೆ ನಿಭಾಯಿಸ್ತಾ ಇದ್ರು ಅದೇ ಖಾತೆ ಸಿಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಶಿವು, ನಿಮ್ಮ ಮಾಹಿತಿಗಾಗಿ